ತುಂಬ ಜನ ವಿದ್ಯಾರ್ಥಿಗಳಿಗೆ ಇನ್ನೂ SSLC ರಿಸಲ್ಟ್ನ ಮೊಬೈಲಿಂದ ನೋಡೋಕ್ಕೆ ಬರಲ್ಲ. ಸೊ ಅದಕ್ಕೋಸ್ಕರ ವೀಡಿಯೋದಲ್ಲಿ ನಾನು ನಿಮಗೆ ಮೊಬೈಲಿಂದಾನೇ ನಿಮ್ಮ SSLC ರಿಸಲ್ಟ್ 2024ನೇ ಸಾಲಿನ SSLC ರಿಸಲ್ಟ್ನ ಹೇಗೆ ನೋಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮದೊಂದು ಸ್ಮಾಲ್ ರಿಕ್ವೆಸ್ಟ್ ಏನಪ್ಪ ಅಂದರೆ, ನೀವು ಇನ್ನೂವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹಾಗೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ SSLC ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ನೀವು ಆರಾಮಾಗಿ ಮೊಬೈಲಿಂದಾನೇ ರಿಸಲ್ಟ್ ನೋಡ್ಬೋದು. ಹೇಗಂತ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ, ಈಗ ನೋಡ್ತಾ ಇರಿ. ಫಸ್ಟ್ ನೀವು ಮೊಬೈಲ್ನ ಓಪನ್ ಮಾಡ್ಕೋಬೇಕು. ನೆಕ್ಸ್ಟ್ ಕ್ರೋಮ್ ಅಥವಾ ಗೂಗಲ್ನ ಓಪನ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೀವು ಏನು ಸರ್ಚ್ ಮಾಡಬೇಕಪ್ಪ ಅಂದರೆ, ನಾನು ಇಲ್ಲಿ ಸರ್ಚ್ ಮಾಡಿದ್ದೀನಿ ನೋಡಿ, ಇದನ್ನು ಸರ್ಚ್ ಮಾಡಬೇಕು. ನಿಮಗೆ ಇದನ್ನು ಕಾಣ್ತಾ ಇಲ್ಲ ಅಂದರೆ ನಾನು ನಿಮಗೆ ಸ್ಕ್ರೀನ್ ಮೇಲೆ ಬರೆದು ಹಾಕಿರ್ತೀನಿ ಅಥವಾ ಸ್ಪೆಲ್ಲಿಂಗ್ ಹೇಳ್ತೀನಿ ಕೇಳಿಲಿ. KARRESULTIES.NIC.in ಅಂತ ಸರ್ಚ್ ಮಾಡಿ. ನೆಕ್ಸ್ಟ್ ನೀವು ನಿಮಗೆ ಕಾಣಿಲ್ಲ ಅಂದರೆ ನಾನು ಅದನ್ನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೋಡ್ಕೊಳ್ಳಿ. ಈ ಥರ ಇಂಟರ್ಫೇಸ್ ಬರುತ್ತೆ ನಿಮಗೆ. ಇಲ್ಲಿ ನೀವು ಕೇಳ್ಬೋದು ಇನ್ನೂ SSLCದು ಆಪ್ಷನ್ನೇ ಬಂದಿಲ್ಲ ಅಂತ. ಸೊ ನಿಮಗೆ ಗೊತ್ತಿರ್ಬೋದು, ಮೊನ್ನೆ ತಾನೇ ಸೆಕೆಂಡ್ PUC ರೀಸೆಂಟಾಗಿ ಎಕ್ಸಾಮ್ದು ರಿಸಲ್ಟ್ ಬಂದಿದೆ. ಅದಕ್ಕೋಸ್ಕರ SSLC ಆಪ್ಷನ್ ಇನ್ನೂ ಬಂದಿಲ್ಲ. ಸೊ ರಿಸಲ್ಟ್ ಡೇಟ್ ಅನೌನ್ಸ್ ಆದಮೇಲೆ ಬರುತ್ತೆ. ಇದರ ಮೇಲ್ಗಡೆನೇ ಬರುತ್ತೆ, ಈಗ ಬಂದಿದೆಯಲ್ಲ ಕರ್ನಾಟಕ ಶಾಲಾ ಪರೀಕ್ಷೆ, ಇದರ ಮೇಲ್ಗಡೆನೇ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನಿಮಗೆ ಈ ಥರ ಬರುತ್ತೆ. ಇಲ್ಲಿ ನೀವು ನಿಮ್ಮ ರಿಜಿಸ್ಟರ್ ನಂಬರ್ ಅಂದರೆ ಹಾಲ್ ಟಿಕೆಟ್ ಮೇಲೆ ನಂಬರ್ ಇರುತ್ತಲ್ಲ, ಸೊ ಇಲ್ಲಿ ಕ್ಲಿಕ್ ಮಾಡಿ ಈ ಥರ ನಂಬರ್ನ ಟೈಪ್ ಮಾಡಬೇಕು. ಯಾವುದಾದ್ರೂ ನಿಮ್ಮ ನಂಬರ್ ಇರುತ್ತೆ ಅದನ್ನು ಟೈಪ್ ಮಾಡಿ. ನಿಮ್ಗೆ ಇಲ್ಲಿ ಸಬ್ಜೆಕ್ಟ್ ಕಾಂಬಿನೇಷನ್ ಅಂತ ಕೇಳ್ತಾ ಇದ್ದೀನಿ. ಸೆಕೆಂಡ್ PUC ತೋರಿಸ್ತಾ ಇದ್ದೀನಿ ನಿಮಗೆ, ಅದಕ್ಕೋಸ್ಕರ ಬರಲ್ಲ. ನಿಮ್ಮ 10th ಬರಲ್ಲ, ನಂಬರ್ ಹಾಕಬೇಕು. ಡೈರೆಕ್ಟ್ ಸಬ್ಮಿಟ್ ಹೊಡೆದ್ರೆ ಸಾಕು, ನಿಮ್ಮ ರಿಸಲ್ಟ್ ಬರುತ್ತೆ. ಸೊ ನಿಮೀಗ ಟ್ರಿಕ್ ಏನಪ್ಪ ಅಂದರೆ, ರಿಸಲ್ಟ್ ನಿಮಗೆ ಬೇಗ ಬರಬೇಕಂದ್ರೆ ಏನು ಮಾಡಬೇಕಂದ್ರೆ, ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಬೇಕು. ಡೆಸ್ಕ್ಟಾಪ್ ಮೋಡ್ ಅಂತ ಇರುತ್ತಲ್ಲ, ಇದನ್ನು ಆನ್ ಮಾಡ್ಕೋಬೇಕು. ಇದನ್ನು ಆನ್ ಮಾಡ್ಕೊಂಡ್ರೆ ನಿಮ್ಮ ಮೊಬೈಲ್ ಲ್ಯಾಪ್ಟಾಪ್ ಮೋಡ್ಗೆ ಕನ್ವರ್ಟ್ ಆಗುತ್ತೆ. ಸೊ ಲ್ಯಾಪ್ಟಾಪಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಲ್ಯಾಪ್ಟಾಪಲ್ಲಿ ರಿಸಲ್ಟ್ ಚೆಕ್ ಮಾಡೋದು ಬೇಗ ಬರುತ್ತೆ. ಸೊ ಇದರಲ್ಲಿ ನೀವು ಟ್ರೈ ಮಾಡಿ ಚೆಕ್ ಮಾಡಿದ್ರೆ ನಿಮ್ಮದು ರಿಸಲ್ಟ್ ಬೇಗ ಬರುತ್ತೆ. ಸೊ ಕೆಲವೊಂದಿಷ್ಟು ಟೈಮು ವೆಬ್ಸೈಟ್ ಲೋಡ್ ಆಗೋಕ್ಕೆ ಟೈಮ್ ತಗೋರುತ್ತೆ. ಸೊ ಡೋಂಟ್ ವರಿ, ನಿಮ್ಮ ರಿಸಲ್ಟ್ ಬರುತ್ತೆ. ಆಲ್ ದ ಬೆಸ್ಟ್ ಯುವರ್ ಎಲ್ಲ ರಿಸಲ್ಟ್. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ.